ಚಿತ್ರದುರ್ಗ ಜಿಲ್ಲೆಯಲ್ಲಿ ಮತ್ತೊಂದು ಲೈಂಗಿಕ ಕಿರುಕುಳದ ಪ್ರಕರಣ ಬೆಳಕಿಗೆ ಬಂದಿದೆ. ಪಿಡಿಒ ಅಧ್ಯಕ್ಷೆಗೆ ಗ್ರಾಮ ಪಂಚಾಯಿತಿ ಸದಸ್ಯ ಲೈಂಗಿಕ ಕಿರುಕುಳ ನೀಡಿದಂತ ಆರೋಪ ಕೇಳಿಬಂದಿದೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಕೊಟ್ಟಿರುವಂತದ್ದು ಬೆಳಕಿಗೆ ಬಂದಿದೆ. ಪ್ರಮುಖವಾಗಿ ಈಗ ಗ್ರಾಮ ಪಂಚಾಯಿತಿ ಸದಸ್ಯನ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ. ಪಿಡಿಒ ಹನ್ಸಿರಾ ಬಾನು ಅಧ್ಯಕ್ಷೆ ರೂಪಾಗೆ ಲೈಂಗಿಕ ಕಿರುಕುಳವನ್ನ ಕೊಟ್ಟಿರುವಂತ ಆರೋಪ. ಸಿರಿಗೆರೆ ಗ್ರಾಮ ಪಂಚಾಯಿತಿ ಸದಸ್ಯ ದೇವರಾಜ್ ವಿರುದ್ಧ ಎಸ್ಟಿಎ ಜಯರಾಮ್ ದೂರನ್ನ ಕೊಟ್ಟಿದ್ದಾರೆ. ಮೈಕೈ ಮುಟ್ಟಿ ಅಶ್ಲೀಲ ಮಾತುಗಳನ್ನಾಡಿ ಕೆಟ್ಟ ದೃಷ್ಟಿಯಲ್ಲಿ ನೋಡಿದಂತ ಆರೋಪ ಕೇಳಿಬಂದಿದೆ. ಈಗ ಚಿತ್ರದುರ್ಗ ತಾಲೂಕಿನ ಸಿರಿಗೆರೆ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ. ಈ ಕುರಿತು ದೂರು ಕೂಡ ದಾಖಲಾಗಿದ್ದು ಭರಮಸಾಗರ ಪೊಲೀಸ್ ಠಾಣೆಯಲ್ಲಿ ದೂರು ಕೊಟ್ಟು ಎಫ್ಐಆರ್ ಕೂಡ ದಾಖಲು ಮಾಡಲಾಗಿದೆ. ಚಿತ್ರದುರ್ಗದ ಜಿಲ್ಲೆಯಲ್ಲಿ ಮತ್ತೊಂದು ಲೈಂಗಿಕ ಕಿರುಕುಳದ ಪ್ರಕರಣ ಈಗ ಬೆಳಕಿಗೆ ಬಂದಿದೆ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಕೇಶ್ ಕುಮಾರ್ ಸಂಪರ್ಕದಲ್ಲಿದ್ದಾರೆ. ರಾಕೇಶ್, ಪ್ರಮುಖವಾಗಿ ನೋಡಿ ಈಗ ಲೈಂಗಿಕ ಕಿರುಕುಳದ ಆರೋಪ ಪಿಡಿಒ ಮೇಲೆ ಕೇಳಿ ಬಂದಿರುವಂತದ್ದು. ಮಹಿಳೆಯ ಮೈ ಕೈಯನ್ನ ಮುಟ್ಟಿ ಅಶ್ಲೀಲ ಪದವನ್ನ ಬಳಕೆ ಮಾಡಲಾಗಿದೆ ಅಂತ ಯಾವತ್ತಾಗಿರೋದು ಈ ಘಟನೆ, ಹಾಗೆ ನೊಂದಂತ ಮಹಿಳೆ ಏನು ಹೇಳ್ತಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ಕೂಡ ದಾಖಲಾಗಿದೆ ಅಂತ ಕೇಳ್ಪಟ್ವಿ. ಈ ಬಗ್ಗೆ ಮಾಹಿತಿ ಕೊಡೋದಾದ್ರೆ ರಾಕೇಶ್, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಹೌದು ರೂಪಾ, ಏನು ಕಂಟಿನ್ಯೂ ಮಾಡಿ. ಕೇಳಿಸ್ತಿದೆನಾ? ಕೇಳಿಸ್ತಾ ಇದೆಯಾ ರಾಕೇಶ್ ಅವರೇ ನನ್ನ ಧ್ವನಿ ನಿಮ್ಗೆ? ರಾಕೇಶ್, ಪ್ರಮುಖವಾಗಿ ನೋಡಿ ಒಂದು ಕಡೆ ಪಿಡಿಒ ಮೇಲೆ ಈಗ ದೂರು ಕೇಳಿಬಂದಿರುವಂತದ್ದು ಲೈಂಗಿಕ ಕಿರುಕುಳದ ಆರೋಪ ಕೇಳಿ ಬರ್ತಾ ಇದೆ. ಈ ಬಗ್ಗೆ ಮಾಹಿತಿ ಕೊಡೋದಾದ್ರೆ ಏನ್ ಚಿತ್ರದುರ್ಗದಲ್ಲಿ ನಡೆದಿರೋ ಘಟನೆ ಏನು ಸಿರಿಗೆರೆ ಗ್ರಾಮ ಪಂಚಾಯತಿ ಒಳಗೆ ಏನಾಗಿದೆ ಅಲ್ಲ, ಪಿಡಿಒ ಮತ್ತೆ ಅಧ್ಯಕ್ಷರು ಏನು ಗ್ರಾಮ ಪಂಚಾಯತ್ ಸದಸ್ಯ ಏನು ಕಿರುಕುಳ ಕೊಡ್ತಿದ್ದಾನೆ, ಮೈ ಮುಟ್ಟೋದು, ಅವ್ರು ಇದು ಮಾಡೋದು, ಅವ್ರಿಗೆ ಐವತ್ತು ಶಬ್ದಗಳನ್ನು ಬೈತಾ ಇರೋದು, ಅಶ್ಲೀಲವಾಗಿ ಮಾತಾಡ್ತಿರೋದು, ಕೆಟ್ಟ ದೃಷ್ಟಿಯಿಂದ ನೋಡ್ತಿರೋದು ಅವರಿಬ್ರಿಗೂ. ಅದಕ್ಕೆ ಇದ್ರ ಬಗ್ಗೆ ಹೆಚ್ಚಿನ ಇದಕ್ಕೋಸ್ಕರ ಅವ್ರಿಗೆ ಗ್ರಾಮ ಸದಸ್ಯನ ಮೇಲೆ ಕೂಡ ಎಫ್ಐಆರ್ ಕೂಡ ದಾಖಲಾಗಿದೆ ಭರಮಸಾಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ. ಅದ್ರ ಬಗ್ಗೆ ಹೆಚ್ಚಿನ ತನಿಖೆಯನ್ನು ಕೈಗೊಂಡಿದ್ದಾರೆ ಭರಮಸಾಗರ ಪೊಲೀಸರು. ಇದ್ರ ಬಗ್ಗೆ ನೆಕ್ಸ್ಟ್ ಇನ್ವೆಸ್ಟಿಗೇಷನ್ ಆದ್ಮೇಲೆ ಅವ್ರ ಬಗ್ಗೆ ಏನಂತ ಹೆಚ್ಚಿನ ಮಾಹಿತಿ ಗೊತ್ತಾಗುತ್ತೆ. ಇದಕ್ಕೆ ಏನಾದ್ರು ಪಿಡಿಒ ಏನಾದ್ರು ಹೇಳಿಕೆ ಕೊಟ್ಟಿದ್ದಾರಾ ಅಥವಾ ಏನು ಸೈಲೆಂಟ್ ಆಗಿದ್ದಾರಾ? ಇನ್ನು ಏನು ಹೇಳಿಕೆ ಕೊಟ್ಟಿಲ್ಲ. ಇದ್ರ ಬಗ್ಗೆ ಇನ್ನು ತನಿಖೆ ಪ್ರಾರಂಭವಾಗಿದೆ. ತನಿಖೆ ಹಂತದಲ್ಲಿ ಇರೋದ್ರಿಂದ ಏನು ಹೇಳಕ್ ಆಗ್ತಾ ಇಲ್ಲ ಅಂತ ಅವ್ರು ಹೇಳ್ತಿದ್ದಾರೆ. ಇನ್ನು ಹೆಚ್ಚಿನ ಇನ್ಫಾರ್ಮೇಶನ್ ಏನು ಬಂದಿಲ್ಲ. ಓಕೆ, ಥ್ಯಾಂಕ್ ಯು ರಾಕೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಪ್ರಮುಖವಾಗಿ ಪಿಡಿಒ ಅಧ್ಯಕ್ಷೆಗೆ ಗ್ರಾಮ ಪಂಚಾಯತಿ ಸದಸ್ಯ ಲೈಂಗಿಕ ಕಿರುಕುಳವನ್ನ ಕೊಟ್ಟಿರುವಂತದ್ದು ನೋಡಿ. ಒಂದು ಪ್ರಮುಖವಾಗಿ ಇತ್ತೀಚೆಗೆ ಈ ಲೈಂಗಿಕ ಕಿರುಕುಳ ಅನ್ನುವಂತಹ ವಿಚಾರಗಳು ಅತಿ ಹೆಚ್ಚಾಗಿ ಕೇಳಿ ಬರ್ತಾ ಇರುವಂತದ್ದು. ಗ್ರಾಮೀಣ ಭಾಗದಲ್ಲಿ ಈ ತರದ್ದು ನಡೀತಾನೆ ಇರುತ್ತೆ. ಆದಷ್ಟು ಇಂಥವರಿಗೆ ಸರಿಯಾಗಿ ಬುದ್ಧಿ ಕೂಡ ಕಲಿಸ್ಬೇಕಾಗುತ್ತೆ. ಈಗ ಚಿತ್ರದುರ್ಗ ಜಿಲ್ಲೆಯಲ್ಲಿ ಲೈಂಗಿಕ ಕಿರುಕುಳ ಕೊಟ್ಟಿದ್ದಾರೆ ಎನ್ನುವ ಆರೋಪವನ್ನ ಹಾಗೆ ಅದರ ಜೊತೆಗೆ ದೂರನ್ನ ಸಲ್ಲಿಸಿ ಎಫ್ಐಆರ್ ಕೂಡ ಮಾಡಲಾಗಿರುವಂತದ್ದು. ಇದ್ರ ಬಗ್ಗೆ ಗಮನ ಹರಿಸಿ ಅದರ ಜೊತೆಗೆ ಈತ ಏನಾದ್ರು ನಿಜವಾಗ್ಲೂ ಕೂಡ ಲೈಂಗಿಕ ಕಿರುಕುಳ ಕೊಟ್ಟಿದ್ರೆ ಕಾನೂನು ರೀತಿಯಲ್ಲಿ ಒಂದು ಕ್ರಮ ಆಗ್ಲೇಬೇಕಾಗಿದೆ. ಮುಂದೆ ಯಾವುದೇ ಮಹಿಳೆಯರಿಗೂ ಕೂಡ ಈ ರೀತಿಯಾದಂತಹ ಕಿರುಕುಳವನ್ನ ಕೊಡುವ ವಿಚಾರವಾಗಿ, ಯಾಕಂದ್ರೆ ಕೆಲವೊಂದಿಷ್ಟು ಕಡೆ ಸಾಕಷ್ಟು ಮಹಿಳೆಯರು ಹೊರಗೆ ಹೇಳ್ಕೊಳ್ಳೋದಿಲ್ಲ. ಈ ಚಿತ್ರಹಿಂಸೆಯನ್ನು ಅನುಭವಿಸ್ತಾ ಇರ್ತಾರೆ, ತಮ್ಮ ಕುಟುಂಬಕ್ಕೆ ಎದುರಿರ್ತಾರೆ ಅಥವಾ ಸುತ್ತಮುತ್ತಲ ಜನರಿಗೆ ಎದುರಿರ್ತಾರೆ. ಆದ್ರೆ ಇಂತಹ ಕೆಲವೊಂದಿಷ್ಟು ಜನ ಇರೋವರೆಗೂ ಕೂಡ ಮಹಿಳೆಯರಿಗೆ ಇಂತಹ ಒಂದು ಕಿರುಕುಳ ತಪ್ಪಿದ್ದಲ್ಲ. ಸೊ ಆದಷ್ಟು ಪ್ರತಿಯೊಬ್ಬರಿಗೂ ಕೂಡ ಬೇರೆ ರೀತಿಯ ಅಧಿಕಾರಿಗಳಿಗೆ ಅಥವಾ ಸದಸ್ಯರುಗಳಿಗೆ, ಅಧ್ಯಕ್ಷರುಗಳಿಗೆ ಈ ತರದ ಒಂದು ಚುರುಕು ಮುಟ್ಟಿಸುವಂತ ಕೆಲಸ ಆಗ್ಲೇಬೇಕಾಗಿದೆ.